ಸ್ನೇಹಿತರೆ, ನಾನು ಈ ದಿನ ನಿಮಗೆ ಕಬ್ಬಿನ ಹಾಲಿನ ಜ್ಯೂಸ್ ತಂದಿದ್ದೀನಿ. ಇದೇನಿದು ಮನೆಯಲ್ಲಿ ಕಬ್ಬಿನ ಹಾಲು ಅಂತ ಅನ್ಕೋತೀರಾ ಸ್ನೇಹಿತರೆ? ನಾನು ಮಾಡಿರ್ತಕ್ಕಂಥ ಜ್ಯೂಸು ನಿಜವಾಗಿಯೂ ಕಬ್ಬಿನ ಹಾಲಿನ ರುಚಿಯನ್ನೇ ಕೊಡುತ್ತೆ. ಕಬ್ಬಿನ ಜ್ಯೂಸ್ ನಾವು ಕುಡಿದ್ರೆ ಹೇಗಿರುತ್ತೋ ಅದೇ ರುಚಿ ಇರುತ್ತೆ. ಆದರೆ ನಾನು ಇದನ್ನ ಕಬ್ಬು ಬಳಸಿ ಮಾಡಿಲ್ಲ. ಸೊ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಕಬ್ಬಿನ ಹಾಲು ರುಚಿ ಕೊಡ್ತಕ್ಕಂಥ ಪುದೀನ ಸೊಪ್ಪಿನ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪುದೀನ. ಸೊ 1 ಬೌಲ್ ಪುದೀನ ತೊಗೊಂಡಿದ್ದೀನಿ, 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಸೊ ಶುಂಠಿ, ನಿಂಬೆಹಣ್ಣು, ಐಸ್ ಕ್ಯೂಬ್ಸ್. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗೊಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಪುದೀನ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 3 ಲೋಟ ಆಗೋವಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ಕಂಟೆಂಟ್ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಅಳತೆ ಬೇಕೋ ಅದನ್ನು ನೋಡ್ಕೊಂಡ್ಬಿಟ್ಟು ಅಷ್ಟು ತೊಗೊಳ್ಳಿ ನೀವು. ಸೊ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಪುದೀನ, ಬೆಲ್ಲ, ಆಮೇಲೆ ಇದು ಶುಂಠಿ ಹಾಕಬೇಕು. ಒಂದು ಇಂಚು ಸಾಕಾಗುತ್ತೆ 1 ಲೋಟಕ್ಕೆ. ಆ ಪ್ರಮಾಣದಲ್ಲಿ ಇಟ್ಕೊಂಡು ನಾನು ಈಗ 3 ರಿಂದ 4 ಲೋಟ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ. ಸೊ ನಿಂಬೆಹಣ್ಣು ಅಷ್ಟೇ. ಸೊ ನೀವು 1 ಲೋಟ ಮಾಡಿದ್ರೆ 1 ಓಳು ಸಾಕಾಗುತ್ತೆ. ನಾನೀಗಿಲ್ಲಿ 3 ಲೋಟ ಮಾಡ್ತಾ ಇರೋದ್ರಿಂದ 1.5 ರಿಂದ 2 ಓಳು ಇದಷ್ಟನ್ನು ಇದಕ್ಕೆ ಇಂಟ್ಕೋಬೇಕು. ಈಗಲೇ ಬೀಜ ತಕ್ಕೊಂಡ್ಬಿಡೋಣ. ಬೀಜ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತಲ್ಲ, ಹಾಗಾಗಿ ಬೀಜ ತೆಗೆದಿಟ್ಕೊಂಡ್ಬಿಡೋಣ. ಇದೇ ಇದಕ್ಕೆ ಮಿಕ್ಸರ್ ಜಾರ್ ಒಳಗೆ ಇದನ್ನು ಆಮೇಲೆ ಬಳಸ್ಕೊಳ್ಳೋಣ, ಎಸೆಯೋದು ಬೇಡ. ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಜ್ಯೂಸ್ ಬಳಸ್ಕೊಂಡು ಅದರ ಸಿಪ್ಪೆ ಇರುತ್ತಲ್ಲ ಅದನ್ನು ಎಸಿಬಾರ್ದು, ಅದು ತುಂಬ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಯಾವಾಗಾದರೂ ಅವಕಾಶ ಸಿಕ್ಕಾಗ ನಾನು ಈ ನಿಂಬೆಹಣ್ಣಿನ ಸಿಪ್ಪೆ ಬಳಸ್ಕೊಂಡು ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ 2 ನಿಂಬೆಹಣ್ಣು ಹಾಕಿದ್ದೀನಿ ಸೀದಾ. ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಇದ್ರ ಜೊತೆಗೆ ಈಗ ಒಂದಷ್ಟು ಐಸ್ ಕ್ಯೂಬ್ಸ್ ಹಾಕ್ಕೊಂಬಿಡೋಣ. ಮಿಕ್ಸಿ ಮಾಡೋಣ. ಅದೆಲ್ಲ ಪದಾರ್ಥ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ಜ್ಯೂಸ್ ರೆಡಿಯಾಗಿದೆ. ಸೊ ಈಗ ಇದನ್ನು ಶೋಧಿಸ್ಕೊಳ್ಳೋಣ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಸೊ ಈಗ ನಾನು ನೀರು ಮತ್ತು ಇನ್ನು ಸ್ವಲ್ಪ ಸೇರಿಸ್ಕೊತೀನಿ. ಚೆನ್ನಾಗಿ ಇದನ್ನು ಶೋಧಿಸ್ಕೊಂಡ್ಬಿಟ್ಟು ನೋಡಿ ಈ ಥರ. ಸೊ ಈಗ ಜ್ಯೂಸ್ ರೆಡಿ ಆಯಿತು. ಸೇಮ್ ಕಬ್ಬಿನ ಹಾಲಿನ ಥರದ್ದೇ ಅದೇ ರುಚಿಯನ್ನು ಕೊಡ್ತಕ್ಕಂಥ ಜ್ಯೂಸ್. ಈಗ ಒಂದು ಸರ್ವ್ ಮಾಡೋಣ. ನಾನು ನನ್ನ ಮಕ್ಕಳಿದ್ರು, ಹಾಗಾಗಿ 3 ಜನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ ಸ್ನೇಹಿತರೆ. ಈಗ ಬೇರೆ ಬೇಸಿಗೆ ಬೇರೆ ಅಲ್ಲ, ಸೊ ಈ ಥರ ಮಾಡ್ಕೊಂಡು ನೋಡಿ. ಕಬ್ಬಿನ ಹಾಲು ಅಂತ ನಿಮಗೆ ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ಇದು ಪುದೀನ ಅಂತ ಗೊತ್ತಾಗೋದು. ಸೊ ಯಾರಿಗೂ ಗೊತ್ತಾಗೋದಿಲ್ಲ. ಸೇಮ್ ಕಬ್ಬಿನ ಹಾಲಿನ ಜ್ಯೂಸ್ ಥರನೇ ಇರುತ್ತೆ ನೋಡಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಮ್ಯಾಥಮೆಟಿಕ್ಸ್ ಮೇಡಮ್ ಆಗಿರೋದ್ರಿಂದ ನಾನು ಏನೇ ಮಾಡಿದ್ರು ನೋಡಿ, ಸೊ ಅಷ್ಟು ಎಕ್ಸಾಕ್ಟಾಗಿ 1 ಡ್ರಾಪ್ ಕೂಡ ರೈಸ್ ಮಾಡಿದ್ರೆ 1 ಅಗಳು ಕೂಡ ನನ್ನ ಕೈಯಲ್ಲಿ ಯಾವತ್ತೂ ಹೆಚ್ಚಾಗೋದಿಲ್ಲ. ನಾನು ಎಷ್ಟು ಜನಕ್ಕೆ ಮಾಡಬೇಕು ಅಂತ ಪ್ರಮಾಣ ಅಂದ್ಕೊಂಡಿರ್ತೀನೋ ಅಷ್ಟು ಕರೆಕ್ಟಾಗಿ ಆಗುತ್ತೆ. ನನಗೆ ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ನನಗೇ ತುಂಬ ಸಂತೋಷ ಆಗುತ್ತೆ. ಸೊ ನಾನು ಬುಜ್ಜಿ ಮತ್ತು ಚೋಟುಗೆ 3 ಜನಕ್ಕೂ ಜ್ಯೂಸ್ ರೆಡಿ ಆಗಿದೆ. ಚಿಯರ್ಸ್. ಕಬ್ಬಿನ ಹಾಲು, ಕಬ್ಬಿನ ಜ್ಯೂಸ್, ಕೇನ್ ಜ್ಯೂಸ್ ಅಂತ ನಾವೇನು ಕರಿತೀವಲ್ಲ, ಅದನ್ನ ನೀವು ಹೊರಗಡೆ ಹೋಗಿ ಕುಡಿಬೇಕು ಅಂತೇನಿಲ್ಲ. ಮನೆಯಲ್ಲೂ ಸಹ ಕಬ್ಬಿನ ಹಾಲಿನ ಜ್ಯೂಸ್ನ
ಅದೇ ರುಚಿ ಬರ್ತಕ್ಕಂಥ ಜ್ಯೂಸನ್ನ ಮನೆಯಲ್ಲೂ ಮಾಡ್ಕೊಂಡು ಕುಡಿಬೋದು. ಸೊ ನೀವು ಇದು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಸೊ ಮಾಡ್ಕೊಳ್ಳಿ, ನೀವು ಸಹ ಕುಡೀರಿ. ಥ್ಯಾಂಕ್ ಯು.